ಇವತ್ತಿನ ಬ್ಲಾಗ್ ಏನಂತ ಅಂದರೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತ ಇದ್ದೀನಿ. ಉಸಿರಲ್ಲೇ ಜೊತೆಯಾಗಿರೋನ ಮರ್ತ್ಬಿಟ್ರೆ ಹಂಗೆ ನೀವು. ಹಲೋ, ಇವತ್ತೊಂದು 21 ವರ್ಷದ ಕೆಳಗೆ ಒಂದು ಅದ್ಭುತ ಪಾರ್ಸಲ್ ಆಯ್ತು ಗೈಸ್. ನೆಕ್ಸ್ಟ್ ದಾಮಿನಿಗೆ ಕಾಲ್ ಮಾಡ್ತಿದ್ದೀವಿ. ಇನ್ನೂ ಹೀರೋಯಿನ್ ಆಗಿಲ್ಲ, ಆವಾಗಲೇ ಇಷ್ಟೊಂದು ಇದು ಒಳ್ಳೇದಲ್ಲ ನಿಮಗೆ. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಗೋಕುಲಂ ರೋಡಿಂದ. ಸೊ ಇವತ್ತಿನ ಬ್ಲಾಗ್ ಏನಂತ ಅಂದರೆ ಒಂದು ಪ್ರ್ಯಾಂಕ್ ಕಾಲ್ ಮಾಡಬೇಕು ಅಂತ ಇದ್ದೀನಿ. ನಮಗೆ ಯಾರ್ಯಾರು ಗೊತ್ತಿರ್ತಾರೋ ಅವ್ರಿಗೆಲ್ಲರಿಗೂ ಪ್ರ್ಯಾಂಕ್ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ. ಸೊ ಪ್ರ್ಯಾಂಕ್ ಕಾಲ್ ಮಾಡೋಕ್ಕೆ ನನ್ನ ವಯಸ್ಸಾದರೆ ಗೊತ್ತಾಗ್ಬಿಡುತ್ತೆ ಅಂತ ನಮ್ಮ ಗೌಡ್ರನ್ನ ಕರ್ಕೊಂಬಂದಿದ್ದೀವಿ. ಸೊ ಇವನ ಕೈಲಿ ಮಾಡಿಸ್ತೀನಿ, ಆದರೆ ನಾನೊಂದು ಮಾತಾಡ್ತೀನಿ. ಸೊ ನನ್ನ ವಯಸ್ಸು ಕಂಡಿಡ್ದುಬಿಡ್ತಾರೆ ಅಂತ ಇವನ್ನ ಕರ್ಕೊಂಬಂದಿದ್ದೀನಿ. ಇವತ್ತು ನಮ್ಮ ಫ್ರೆಂಡದು ಒಂದು ಬರ್ಡೇ ಇದೆ, ಅವ್ರಿಗೊಂದು ಸೈಕ್ ಮಾಡ್ತೀವಿ ನೋಡಿ. ಇವಾಗ ರೆಡಿನೇನಾ? ರೆಡಿ ಗೈಸ್. ನಾನಿವಾಗ ಫಸ್ಟ್ ಕಾಲ್ ಮಾಡಿಸ್ತಾ ಇರೋದು ದಿವ್ಯಂಗೆ ಮಾಡ್ತಾ ಇರೋದು ನಾವು ಫಸ್ಟ್ ಕಾಲು. ಸೊ ನಾನು ಮಾತಾಡಿದ್ರೆ ಪಕ್ಕಾ ಗೊತ್ತಾಗುತ್ತೆ ಇವಳಿಗೂ. ಇವಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ಯಾಕ್ ಅವಳು ಸಿಕ್ಕಿದ್ಲು. ಸೊ ನಾನು ಮಾತಾಡಿದ್ರೆ ಪಕ್ಕಾ ನಾನೇ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನನ್ನ ಫ್ರೆಂಡ್ ಕೈಲಿ ಮಾತಾಡಿಸ್ತೀನಿ, ಡೈಲಾಗೆಲ್ಲ ಓಡಿಸ್ತೀನಿ ನೋಡಿ. ಮಾಡೋಕ್ಕಲ್ಲ. ಹಲೋ, ಇವತ್ತೊಂದು 21 ವರ್ಷದ ಕೆಳಗೆ ಒಂದು ಅದ್ಭುತ ಪಾರ್ಸಲ್ ಆಯಿತು. ಆ ಅದ್ಭುತನ ಎತ್ತಾಡ್ಸಿದ ಡಾಕ್ಟ್ರಿಗೂ ನರ್ಸ್ಗೂ ಒಂದು ದೊಡ್ಡ ಥ್ಯಾಂಕ್ಸ್. ಆ ಅದ್ಭುತ ಬೇರೆ ಯಾರೂ ಅಲ್ಲ, ನೀವೇನೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗೊತ್ತಾಯ್ತಾ ಯಾರು ಅಂತ? ಇಲ್ಲ, ಗೊತ್ತಾಗ್ಲಿಲ್ಲ. ನೆನ್ಪು ಮಾಡ್ಕೊಳ್ಳಿ. ಗೊತ್ತಾಗ್ಲಿಲ್ವಾ? ನಿಮ್ಮ ವಾಯ್ಸ್ ನೆನಪಿದೆ, ಬಟ್ ನೇಮ್ ಗೊತ್ತಾಗ್ತಾ ಇಲ್ಲ. ನೆನ್ಪು ಮಾಡ್ಕೊಳ್ಳಿ. ಎಲ್ಲಿದ್ದೀರಾ ಹೋಗ್ಲಿ ಈಗ? ಸಂತು? ಯಾರು? ಸಂತೋಷ್ ಸ್ಟ್ರೈಟ್ ಫಾರ್ವರ್ಡಾ? ಅಲ್ಲಲ್ಲಲ್ಲಲ್ಲಲ್ಲ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಸರಿ ಹೋಗ್ಲಿ ಬಿಡಿ, ಹೇಳ್ತೀನಿ ನಾನೇ ಲಾಸ್ಟಲ್ಲಿ. ಎಲ್ಲಿದ್ದೀರಾ ಈಗ? ಏನು ಮಾಡ್ತಾ ಇದ್ದೀರಾ? ಸಂತು ಯಾರು ಅವನು? ಸಂತೋಷ್ ಸ್ಟ್ರೈಟ್ ಫಾರ್ವರ್ಡಾ? ಹೌದೌದು, ನೀವೇ. ಯಾರ ನೀವು? ಸಂತು ಅನ್ಕ ಮಾತಾಡ್ತಾ ಇದ್ದೀರಾ. ನಾನು ಅವನಲ್ಲ ಅಂತ ನಾನು ಒಬ್ಬಂಗೆ ಗೊತ್ತು. ಸರಿ ಮಾತಾಡಿ, ಅವನ ಹತ್ರ ಏನು ಮಾತಾಡಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ಮಾತಾಡಿ ನನ್ನ ಹತ್ರ. ನಾನು ಹೇಳ್ತೀನಿ ಲಾಸ್ಟಲ್ಲಿ, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಫಸ್ಟ್ ಏನು ಸ್ಪೆಷಲ್ ಹೇಳಿ. ಇವಾಗ ಊಟಕ್ಕೆಲ್ಲ ಕರೆಯಲ್ವಾ ನಮ್ಮನ್ನ? ಊಟಕ್ಕೆ ಕರೆಯೋದೇ ಫಸ್ಟ್ ಯಾರು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಅಂತ ಇದ್ದೀನಲ್ಲ ಲಾಸ್ಟಲ್ಲಿ. ರಾಹುಲ್ ನಿಮಗೆ ತುಂಬ ಬೇಕಾಗಿರೋರು. ಹೌದು. ಬಿಟ್ಬಿಟ್ರೆ ಇಷ್ಟು ಬೇಗ ನಮ್ಮನ್ನ? ಉಸಿರಲ್ಲೇ ಜೊತೆಯಾಗಿರೋನ ಮರ್ತ್ಬಿಟ್ರೆ ಹಂಗೆ ನೀವು. ನೀವು ಯಾರು ಅಂತ ನನಗೂ ಗೊತ್ತಿಲ್ಲ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಯಾವಾಗ ನಿಮ್ಮ ಫೋಟೋ ನಿಮ್ಮ ನಂಬರ್ ಎರಡೂ ಸಿಕ್ತು ನನಗೆ. ಏನಲ್ಲ, ನಾನು ಇಷ್ಟು ಅಫಿಷಿಯಲಾಗಿ ಮಾತಾಡ್ತಾ ಇದ್ದೀನಿ, ಏನು ಸುಂಗು ಗಿಂಗು ಅಂತ. ಮೋಸ್ಟ್ ಬ್ಯೂಟಿಫುಲ್. ಹಾಂ ಹೇಳಿ. ನಾನು ಗೂಗಲಲ್ಲಿ ಟ್ರಿನಿಟಿ ಕ್ರಶ್ ಅಂತ ಹೊಡೆದೆ, ಯಾವಾಗ ನಿಮ್ಮ ನಂಬರು ನಿಮ್ಮ ಫೋಟೋ ಎರಡೂ ಬಂತು. ನಾನು ಟ್ರಿನಿಟಿಲಿ ಓದೇ ಇಲ್ಲ. ನಾನು ಅಲ್ಲೇ ಬೀಟ್ಸ್ ಆಗ್ತಿದೆ, ನಿಮ್ಮನ್ನು ನೋಡ್ಕೊಂಡೇ ಬೀಟ್ಸ್ ಆಗ್ತಿದೆ. ನೀವು ಮಾತ್ರ ನಾನು ನೋಡಿಲ್ಲ. 8ನೇ ಕ್ಲಾಸು ಫೇಲ್. 8ನೇ ಕ್ಲಾಸ್ ಕೇಳಿಸ್ತಾ? ನಾನು 8ನೇ ಕ್ಲಾಸಿಗೆ ಫೇಲು. ಹಲೋ, ಕಟ್ ಮಾಡಿಬಿಡಿ. ನಿಜ ಕಟ್ ಮಾಡಬೇಡಿ, ನಿಮ್ಮ ತಲೆಗೆ ಹುಳ ಬಿಟ್ಬಿಡ್ತೀನಿ ಇವಾಗ ಕಟ್ ಮಾಡಿಬಿಟ್ರೆ. ಇವತ್ತು ಬರ್ಡೇ ಎಲ್ಲ ನಿಮಗೆ ಮೂಡ್ ಆಫ್ ಆಗಿಬಿಡ್ಬೇಕು. ಯಾರು ಪಕ್ಕದಲ್ಲಿ ಯಾರು ಇದ್ದಾರೆ? ಖರಾಬ್ ವಾಯ್ಸು. ಯಾರ್ದದು ಖರಾಬ್ ವಾಯ್ಸು ಪಕ್ಕದಲ್ಲಿ? ಹೂ ಇಸ್ ದಟ್ ಸಂತು? ಮನುಷ್ಯ.
ನಾನು ಯಾರು ಅಂತ ಹೇಳ್ತೀನಿ. ನಾನು ಕಪ್ಪೇನು. ಹೇಳ್ಬಿಡ್ಲಾ? ಹೇಳು ಗುರು. ನಗ್ಬೇಡಿ ಸೀರಿಯಸ್ ಆಗಿ ಹೇಳ್ತೀನಿ ಈಗ ನಾನು ಯಾರು ಅಂತ. ಹೇಳಿ, ಸೀರಿಯಸ್ ಆಗಿ ಹೇಳಿ. ನೀವು ಆಮೇಲೆ ಓಡ್ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡ್ಬಾರ್ದು ನಾನು ಯಾರು ಅಂತ ಹೇಳ್ಬಿಟ್ರೆ. ಯಾರು ಹೇಳಿ? ನಾನು ಕಪ್ಪೆ. ಹೊಡೆದ್ರೆ 2 ಬಾಟ್ಲೆ ಚಿಲ್ಲ ಅಂತ ಆಡ್ಬಿಡ್ಬೇಕು ಅಂತ ನಾನು ಅವನು. ಐ ಥಿಂಕ್ ಇದು ಯಾರೋ ಪ್ರಶಾಂತ್ ಯಾರೋ ಕಾಲ್ ಮಾಡ್ಬಿಟ್ಟು ಇದ್ಬಾರ್ತಾರೆ. ಯಾರದು ಪ್ರಶಾಂತ್? ಯಾರು ಯಾರದು ಖರಾಬ್ ವಾಯ್ಸು ಪಕ್ಕದಲ್ಲಿ? ಎಕ್ಸ್ಕ್ಯೂಸ್ ಮೀ, ಅವಳ ಬೆಸ್ಟ್ ಫ್ರೆಂಡ್. ನೀವು ಮಾತಾಡಿದ್ರೆ ಹಾಂ, ನಮ್ಮಿಬ್ರು ಮಧ್ಯೆ ಕೌರಿ ಯಾಕೆ? ನೀವು ಯಾರು ಹೇಳಿ? ನೀವು ಯಾರು ಹೇಳಿ? ಕಟ್ಟೆ ಮಾಡ್ಬಿಟ್ಲೆ. ಗೈಸ್, ನೆಕ್ಸ್ಟ್ ದಾಮಿನಿಗೆ ಕಾಲ್ ಮಾಡ್ತಿದ್ದೀವಿ. ಅದೇ ನಮ್ಮ ಬ್ಲಾಗಲ್ಲಿ ಬರ್ತಾ ಇರ್ತಾರಲ್ಲ ಅವಳು. ಇವಾಗ ನಮ್ಮ ಕ್ಲಾಸ್ ಫ್ರೆಂಡ್ ಇನ್ನೊಬ್ಳಿಗೆ ಮಾಡ್ತಾಯಿದ್ದೀವಿ. ಅವಳಿಗೂ ಅದೇ ಇಲ್ಲ ಬಿಟ್ಟಿದ್ದ. ಹಾಂ, ದಾಮುಗೌಡ ಫೋನ್ ತೆಗೀಲಿಲ್ಲ. ಸೊ ಮೇ ಬಿ ಅವಳು ಮಾಡ್ಬೋದು ಆಮೇಲೆ. ಸೊ ಇನ್ನೊಂದು ಗರ್ಲಿಗೆ ಟ್ರೈ ಮಾಡ್ತಾಯಿದ್ದೀವಿ ಇವಾಗ. ಕೃತಿಕಾ ಅವರ ಮಾತಾಡ್ತಾ ಇರೋದು? ಹಾಂ, ಹೌದು. 1 ನಿಮಿಷ. ವೇಕೆನ್ಸಿ ಇದೆ, ಮಾಡ್ತೀರಾನು ಫಸ್ಟು? ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಿದೆ. ವೇಕೆನ್ಸಿ ಇದೆ, ಜಾಬಲ್ಲಿ ಮಾಡ್ತೀರಾ? ಯಾವ ಜಾಬ್ ಸರ್? ಅದು ನಿಮ್ಮದು ಸೌಂದರ್ಯ ನೋಡ್ಬಿಟ್ಟು ನಂಗೊಂದು ಸಾಂಗ್ ನೆನ್ಪು ಬರ್ತಿದೆ, ಹೇಳ. ಯಾರು ಮಾತಾಡ್ತಾ ಇರೋದು? ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ನಾನು ಹೇಳ್ತೀನಿ ಯಾರು ಅಂತ, ಹೇಳ. ಸರಿ. ಹೊಸ ಬೆಳಕು ಟುನ್ ಹೆಂಗೈತೆ ಸಾಂಗು? ಯಾರಂತ ಗೊತ್ತಾಗ್ಲಿಲ್ಲ. ಸರಿ ಆಯಿತು, ಒಂದು ಜಾಬ್ ಇದೆ, ಮಾಡ್ತೀರಾ? ಸುಮ್ಮನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಹಾಂ, ಹಾಂ, ಹೇಳಿ. ಯಾವ ಥರ ಜಾಬ್? ಎಲ್ಲಿ? ಅದು ಹೊಸ ಬೆಳಕು ಅಂತ ಮೂವಿ ತೆಗಿತಾ ಇದೀವಿ ನಾವೊಂದು. ಹಾಂ, ಅದಕ್ಕೆ ನೀವು ಹೀರೋಯಿನ್ ಆಗಿ ಮಾಡಬೇಕು. ಹೀರೋಯಿನ್ ತಂಗಿ ಮಗಳು ಪಾಠ ಮಾಡ್ಬೇಕಾ? ಅದು ಹೇಳ್ತೀನಿ, ಮಾಡ್ತೀರಾ ಅದು ಪಾರ್ಟು? ಏನಕ್ಕೆ ಅಂದರೆ ಹೀರೋಯಿನ್ ತಂಗಿ ಮಗಳು ಪಾರ್ಟ್ ಮಾಡಬೇಕು ನೀವು. ಇಲ್ಲ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ನನಗೆ. ಯಾಕೆ? ಮಾಡಿ ಪರವಾಗಿಲ್ಲ. ನಾವು ಎಲ್ಲ ಸೌತ್ ಆ್ಯಕ್ಟರ್ಸ್ನೆಲ್ಲ ಹುಡುಕ್ತಿದ್ದೋ. ಆಮೇಲೆ ನಿಮ್ಮ ನಂಬರ್ ಸಿಕ್ತು, ಗೂಗಲಲ್ಲಿ ಸರ್ಚ್ ಮಾಡ್ದೋ. ನಂಗೆ ನಿಮ್ಮ ಫೋಟೋ ಮತ್ತು ನಿಮ್ಮ ನಂಬರ್ ಸಿಕ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಯಾರು ಅಂತ ಹೇಳಿ ನೀವು? ನಾವು ಯಾರು ಅಂತ ಹೇಳ್ತೀವಿ, ನೀವು ಮಾಡ್ತೀರಾ ಇಲ್ವೋ ಹೇಳಿ. ಇಲ್ಲ. ನಾವು ನಿಮ್ಮ ಮನ್ಸಿಗೆ ಇದ್ದವರು. अभी मजा आएगा ना भिड़ो. ಇನ್ನೊಂದ್ಸಲ ಮಾಡು, ಮತ್ತೆ ಕಾಲ್ ಮಾಡು. ಯಾಕೆ ಕಟ್ ಮಾಡ್ತಿದ್ದೀರಾ? ಗೈಸ್, ಇನ್ನೊಬ್ರಿಗೆ ಟ್ರೈ ಮಾಡ್ತಿದ್ದೀವಿ ಇವಾಗ. ಅದು ನನ್ನ ಫ್ರೆಂಡೇನೆ. A few moments later. ಗೈಸ್, ಈಗ ದಾಮು ಮತ್ತೆ ಫೋನ್ ಮಾಡೋಳೆ. ಅವ್ನು ಫೋನ್ ಮಾಡ್ದೆ ನಮಗೆ, ಮತ್ತೆ ಫೋನ್ ಮಾಡೋರೆ ಅಂತ, ಅದಕ್ಕೆ ವಾಪಸ್ ಬಂದಿದ್ದೀವಿ. ಹಲೋ ದಾಮಿನಿ ಅವರ ಮಾತಾಡ್ತಿರೋದು? ಒಂದು ನಿಮಿಷ, ನಾನು ಮಾತಾಡ್ತೀನಿ, ಫುಲ್ ಕೇಳಿಸ್ಕೊಬಿಡಿ. ಒಂದು ನಿಮಿಷ, ನಾನು ಹೇಳ್ತೀನಿ ಯಾರು ಅಂತ. ನಾನು ಮಾತಾಡೋ ಗಂಟ ಫುಲ್ ಕೇಳಿಸ್ಕೊಬಿಡಿ, ನೀವು ಮಧ್ಯ ಮಾತಾಡ್ಬಿಡಿ. ನಾನು ಫುಲ್ಲು ಸೈಕ್ ಆಗಿಬಿಟ್ಟಿದ್ದೀನಿ ಈಗ. ನಿಮ್ಮದು ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ನೋಡ್ಬಿಟ್ಟು ನೀವು ಯಾಕೆ ಹೀರೋಯಿನ್ ಆಗಬಾರ್ದು? ಕೇಳಿಸ್ತಾ ಇದೆಯಾ? ನಾನು ಯಾರು ಅಂತ ಹೇಳ್ತೀನಿ, ನೀವು ಯಾಕೆ ಹೀರೋಯಿನ್ ಆಗಬಾರ್ದು? ಫಸ್ಟ್ ನಾನು ಕೇಳೋದಕ್ಕೆ ಉತ್ತರ ಕೊಡಿ. ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನೊಂದು ಫಿಲಮ್ ಮಾಡ್ತಾಯಿದ್ದೀನಿ, ನನ್ನ ಮೂವಿಗೆ ಹೀರೋಯಿನ್ ಆಗಬೇಕು ನೀವು. ಫಿಲಮ್ ಇಂಡಸ್ಟ್ರಿ ಬಿದ್ದೋಗ್ಬಿಡುತ್ತೆ. ನೀವು ಬರಲಿಲ್ಲ ಅಂತಂದರೆ ಫಿಲಮ್ ಇಂಡಸ್ಟ್ರಿನೇ ಬಿದ್ದೋಗ್ಬಿಡುತ್ತೆ. ನಾನು ಅಷ್ಟೊಂದು ಫಿದಾ ಆಗಿಬಿಟ್ಟಿದ್ದೀನಿ, ಡೈರೆಕ್ಟ್ರಾಗಿ ನಾನೇ ಫಿದಾ ಆಗಿಬಿಟ್ಟಿದ್ದೀನಿ ನಿಮ್ಮ ಮೇಲೆ. ಕೇಳಿಸ್ತೀವಿ? ಕಟ್ ಮಾಡಿಬಿಡಿ. ಏನಕ್ಕೆ ಕಟ್ ಮಾಡ್ತೀರಾ? ನಾನು ನಿಮ್ಮದು ಫಿಲಮ್ ಆಪರ್ಚುನಿಟಿ ಇದೆ ಅಂತ ಕಾಲ್ ಮಾಡಿದ್ರೆ ನೀವು ಕಟ್ ಮಾಡ್ತೀನಿ ಅಂತ ಇದ್ದೀರಲ್ಲ. ಇನ್ನೂ ಹೀರೋಯಿನ್ ಆಗಿಲ್ಲ, ಆವಾಗಲೇ ಇಷ್ಟೊಂದು ಇದು ಒಳ್ಳೇದಲ್ಲ ನಿಮಗೆ.
ನೀನು ಯಾರು ಅಂತ ಹೇಳ್ತೀನಿ, ನಿಮ್ಮ ಮನ್ಸು ಕದ್ದವ್ನು ನಾನು. ಕೋಣೆ ಡೈಲಾಗ್ ಚೆನ್ನಾಗಿತ್ತು. ಸಿಕ್ತಿರೋ ಬರ್ತೀನಿ ಹಾಕ್ಲಿ ಬಿಡು. ಹಲೋ ಹಲೋ, ಯಾಕೆ ಓಲ್ಡ್ಗೆ ಹಾಕಿದ್ರಿ? ಕಾಲ್ ಬಂದಿತ್ತಾ? ಏನು ಕೊಟ್ಟರೆ ಸ್ವಲ್ಪ ನಿಮ್ನ ಏನಾರು ಒಂದು ಮಾಡ್ಬೋದು. ನಾನ್ ಸೆನ್ಸ್ ಅಲ್ಲ, ಡೈರೆಕ್ಟ್ರು. ನಿನ್ನ ನೋಡಿದ್ದೀನಿ. ಕೇಳಿಸ್ತಾ ಇದೆಯಾ? ಹಾಂ, ಹಲೋ. ನಿಮ್ಮನ್ನ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿ ನಮ್ಗೊಂಥರ ಆಗ್ಬಿಟ್ಟಿತ್ತು. ಇವತ್ತು ಡೈರೆಕ್ಟಾಗಿ ಬೇರೆ ನೋಡ್ಬಿಟ್ಟೆ ನಿಮ್ಮನ್ನ. ಹಾಸ್ಪಿಟಲಲ್ಲಿ. ಹೌದು, ಇವತ್ತು. ಸರ್ ಇವತ್ತಂತೀನಿ, ಮೊನ್ನೆ ವಿಸ್ತಾರ ಹಾಸ್ಪಿಟಲಲ್ಲಿ ನೋಡಿದೆ ನಿಮ್ಮನ್ನ. ಸ್ನ್ಯಾಪಲ್ಲೂ ಫ್ರೆಂಡ್ ಆಗಿದ್ದೀನಿ, ನಿಮಗೆ ಗೊತ್ತಿಲ್ವಾ? ನಿಮಗೆ ಹೌದು, ಸ್ನ್ಯಾಪ್ ಎಲ್ಲ ಕಳಿಸ್ತಾ ಇರ್ತೀರಾ ನೋಡಿ, ಯೋಚನೆ ಮಾಡಿ. ನಿಮ್ಮ ನಂಬರ್ ಹೆಂಗೆ ಸಿಕ್ತು ಹೇಳ? ಟೆಲಿಗ್ರಾಮಲ್ಲಿ ಸಿಕ್ತು. ನಿಮ್ಮ ನಂಬರು ಟೆಲಿಗ್ರಾಮಲ್ಲಿ ಸಿಕ್ತು ನನಗೆ. ಹೌದು, ಸ್ನ್ಯಾಪಲ್ಲಿ 1 hour ಮಾತಾಡ್ತಿರಲ್ಲ ನಮ್ಮ ಜೊತೆ, ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ವ? ಹೌದು, 4 ವರ್ಷದ ಹಿಂದೆ. ಹೌದು, ಹೇಳಿ ಅದೇನು ಬರುತ್ತೆ ಹೇಳಿ. ಹೇಳ್ಬಿಡಿ, ಹಂಗೆ ಇಟ್ಕೋಬಾರ್ದು, ಹೇಳ್ಬಿಡಿ ಏನು ಬರುತ್ತೆ. ಕಟ್ ಮಾಡಿಬಿಡಿ